ನನ್ನ ಹೆಸರು ಮುತ್ತುರಾಜ್ ಅಂತ. ಇದು ನಮ್ದು 2ನೇ ಸಿನಿಮಾ. ಮೊದಲನೇ ಸಿನಿಮಾ ನಾನು ಹೆಣ್ಮನ್ ಅಂತ ಸಿನಿಮಾನ ಸಿಂಗಲ್ ಟೇಕಲ್ಲಿ 2.5 ಗಂಟೆ ಸಿನಿಮಾ 2.5 ಗಂಟೆಯಲ್ಲಿ ಚಿತ್ರೀಕರಿಸಿ ಸಿನಿಮಾನ ರಿಲೀಸ್ ಮಾಡಿದ್ದು. ಆ ಸಿನಿಮಾ ಮುಗಿದು ಇದು 2ನೇ ಸಿನಿಮಾ ಲಿಪ್ಲಾಕ್ ಅಂತ ಸಿನಿಮಾ ನಾನು ಮತ್ತೆ 2ನೇ ಸಲ ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಮತ್ತು ಹೇಮಂತ್ ಶೆಟ್ಟಿ ಅಂದ್ಬಿಟ್ಟು ಒನ್ ಆಫ್ ದಿ ಹೀರೋ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಮತ್ತು ಈ ಸಿನಿಮಾ ಕಂಪ್ಲೀಟ್ ಒಂದು ಪ್ಯೂರ್ ಕಮರ್ಷಿಯಲ್ ಲವ್ ಸ್ಟೋರಿ ಇದೆ. ಈ ಸಿನಿಮಾದಲ್ಲಿ ಕರಣ್ ಆರ್ಯನ್ ಅಂತ ಮತ್ತು ತ್ರಿವಿಕ್ರಮ್ ಅಂತ, ದೀಪಾ ಜಗದೀಶ್, ಸೃಷ್ಟಿ, ಕುಸ್ಮಾ ಮತ್ತು ನಿಹಾರಿಕಾ ಲೀಡ್ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಮತ್ತು ಅದೇ ನನ್ನ ಟೆಕ್ನಿಕಲ್ ಟೀಮ್ನ ನಾನು ಯಾರು ಚೇಂಜ್ ಮಾಡಿಲ್ಲ. ನಮ್ಮ ಲೇಖಿತ್ ಅವಸ್ಥೆ ಅವರು ಅದೇ ಮ್ಯೂಸಿಕ್ ಮಾಡ್ತಿದ್ದಾರೆ ಮತ್ತು ನಮ್ಮ ನಾಗರಾಜ್ ಸರ್ ಇಲ್ಲೇ ಇದ್ದಾರೆ. ಅವರು DOP ಆಗಿ ಮತ್ತೆ ನಮ್ಮ ಜೊತೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸಿನಿಮಾದಲ್ಲಿ ಹೇಳಕ್ ಹೋಗ್ತಿದ್ದೀನಿ, ಲಿಪ್ಲಾಕ್ ಇರುವಂತ ಒಂದು ಪವರ್ ಏನು ಮತ್ತು ಲಿಪ್ಲಾಕ್ ಅಂದ್ರೆ ಏನು ಒರಿಜಿನಲ್ ಮೀನಿಂಗು, ಅದು ಯಾಕೆ ಲಿಪ್ಲಾಕ್ ಅಂತ ಕರೀತಾರೆ, ಅದ್ರ ಒಂದು ಒರಿಜಿನಲ್ ಮೀನಿಂಗ್ ನ ಈ ಸಿನಿಮಾ ಮುಖಾಂತರ ನಾನು ಹೇಳಕ್ ಹೋಗ್ತಿದ್ದೀನಿ. ಸೊ ಇದು ನಮ್ಮ ಸಿನಿಮಾ ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್. ಈ ಸಿನಿಮಾದು ಈಗ ಸೆಪ್ಟೆಂಬರ್ 1st ವೀಕಿಂದ ಶೂಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಕಂಪ್ಲೀಟ್ ಒಂದು 40 days ಶೆಡ್ಯೂಲ್ಸ್ ಹಾಕೊಂಡಿದೀವಿ ಆಲ್ರೆಡಿ. ಆಮೇಲೆ ಈ ಸಿನಿಮಾದು ಒಂದು ಕಂಪ್ಲೀಟ್ ಬಂದು ಇಡೀ ಸಿನಿಮಾ ಬೆಂಗಳೂರಲ್ಲಿ ಚಿತ್ರೀಕರಣ ನಡೆಯುತ್ತೆ. ಅಂದ್ರೆ ಒಂದು ಕಂಪ್ಲೀಟ್ ಫಸ್ಟ್ ಕ್ಲಾಸು, ಮಿಡಲ್ ಕ್ಲಾಸ್ ಮತ್ತು ಲೋವರ್ ಮಿಡಲ್ ಕ್ಲಾಸ್ 3 ಕ್ಯಾಟಗರಿಲಿ 3 ತರ ಲೊಕೇಶನ್ ಅಲ್ಲಿ ಬೆಂಗಳೂರನ್ನ ಹೊಸದಾಗಿ ತೋರಿಸ್ಬೇಕು ಅನ್ನೋ ತರದಲ್ಲಿ ನಾವು ಈ ಸಿನಿಮಾನ ಶೂಟ್ ಮಾಡಕ್ಕೆ ಪ್ರಿಪೇರ್ ಮಾಡ್ಕೊಂಡಿದೀವಿ. ಅದಕ್ಕೆ ಒಂದಷ್ಟು ತಯಾರಿಗಳನ್ನ ಮಾಡ್ಕೋತಾ ಇದೀವಿ. ಮತ್ತು ಈ ಟೀಮು ಆಕ್ಚುಲಿ ಹೇಳ್ಬೇಕಂದ್ರೆ ಟೆಕ್ನಿಕಲ್ ಇರ್ಬೋದು ಅಥವಾ ನಮ್ಮ ಆರ್ಟಿಸ್ಟ್ ಲೆಕ್ಕದಲ್ಲಿ ಇರ್ಬೋದು ಎಲ್ಲ ತುಂಬಾ ಸ್ಟ್ರಾಂಗ್ ಆಗಿ ಈ ಟೀಮು ನಿಂತ್ಕೊಂಡಿದೆ. ಈ ಟೈಮಲ್ಲಿ ನಾನು ಪ್ರೆಸ್ ಮೀಟ್ ಇದೆ, ಫಸ್ಟ್ ಪ್ರೆಸ್ ಮೀಟ್. ಈ ಫಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಮೊದಲನೇದಾಗಿ ನನ್ನ ಪ್ರೊಡ್ಯೂಸರು ಮತ್ತು ನನ್ನ ತಮ್ಮ ಹೀರೋ ಆಗಿ ಅವನ್ನ ಮತ್ತೆ ಲಾಂಚ್ ಮಾಡ್ತಾ ಇದ್ದೀನಿ ನಾನು ಮೊದಲನೇ ಸರಿ. ಅವ್ರಿಗೆ ಮತ್ತು ನಮ್ಮ ಅಣ್ಣನ ತರ ಕರಣ್ ಅವರು ಈ ಸಿನಿಮಾದಲ್ಲಿ ನನಗೆ ತುಂಬಾ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇದೊಂದು ಇದ್ರಿಗೆ ತುಂಬಾ ಥ್ಯಾಂಕ್ಸ್ ನಾನು ಮನಸಾರೆ ಹೇಳ್ತೀನಿ. ಮತ್ತೆ ಕೀರ್ತಿ ಸಾರು ಬರಲಿಲ್ಲ ಸ್ಟೇಜ್ ಮೇಲೆ, ನನ್ನ ಸಿನಿಮಾಗೆ ನನಗೆ ಬೆನ್ನೆಲುಬಾಗಿ ಒಂದು ಡೈರೆಕ್ಷನ್ ಅಲ್ಲಿ ಸಪೋರ್ಟ್ ಮಾಡಿ ನನ್ನ ಜೊತೆ ನಿಂತ್ಕೋತಾ ಇದ್ದಾರೆ. ಮತ್ತು ನಮ್ಮ ಇಡೀ ಡೈರೆಕ್ಷನ್ ಟೀಮು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಡೇ ಅಂಡ್ ನೈಟ್. ಸಿನಿಮಾ ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ, ಒಂದು ಬೇರೆ ತರದ್ದೇ ಒಂದು ಹೊಸ ಸಿನಿಮಾನ ತಯಾರಿ ಮಾಡೋದಕ್ಕೆ ನಾವು ಇವತ್ತು ಇಲ್ಲಿಂದ ಕೆಲಸನ ಶುರು ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ಕೆಲಸ ಇದೆಯಾ? ಓಕೆ. ಮೊದಲಿಗೆ ಬಂಡಿ ಮಂಕಳಮ್ಮ ದೇವಿಗೆ ನಮಸ್ಕಾರ ಮಾಡ್ತಾ, ಹಾಗೆ ನನ್ನ ಎಲ್ಲಾ ಮಾಧ್ಯಮ ಮಿನಿಸ್ಟರ್ಗೆ ನಮಸ್ಕಾರ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನೀವಿಲ್ಲದೆ ಸಿನಿಮಾ ಇಲ್ಲ. ನೀವು ಬಂದಿರೋದು ನಂಗೆ ತುಂಬಾ ಖುಷಿಯಾಗಿದೆ. ಲಿಪ್ಲಾಕ್ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಫಸ್ಟ್ ಬಂದಿರೋ ಅಪ್ರೋಚ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಥೆ ಇತ್ತು. ಹಾಗಾಗಿ ಜೊತೆಗೆ ಮಾಡೋಣ ಅಂತ ಹೇಳಿದ್ರು. ಖಂಡಿತ ಸರ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದಷ್ಟು ನಮ್ಮದೇ ಆದಂತ ಟೀಮ್ ನ ಕಟ್ಕೊಂಡ್ವಿ. ಅಂದ್ರೆ ಹೊಸ ತಂಡಗಳಾಗ್ಬೇಕು ಅಂತ ಅಂದಾಗ, ಹೊಸ ಸಿನಿಮಾಗಳು ಬರ್ಬೇಕು ಅಂತ ಇದ್ದಾಗ ಆ ತಂಡ ಅಷ್ಟೇ ಸ್ಟ್ರಾಂಗ್ ಆಗಿರ್ಬೇಕಂತೆ, ಆ ಕಂಟೆಂಟ್ ಅಷ್ಟೇ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಒಂದು ಒಳ್ಳೆ ತಂಡನ ಕಟ್ಕೊಂಡು ಒಂದು ಲಿಪ್ಲಾಕ್ ಅನ್ನೋ ಸಿನಿಮಾನ ತಗೊಂಡ್ ಬರ್ತಾ ಇದೀವಿ. ಖಂಡಿತ ನಿಮ್ಮ ಪ್ರೋತ್ಸಾಹ ಯಾವಾಗಲೂ ನಮ್ಮಲ್ಲಿ ಇರ್ಬೇಕು. ಯಾಕಂದ್ರೆ ಹೊಸ ತಂಡಗಳನ್ನ ಪ್ರೋತ್ಸಾಹ ಮಾಡಿದ್ರೆ ಇನ್ನೊಂದಷ್ಟು ಹೊಸ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಗೆ ಬರುತ್ತೆ. ಅದೇ ತರ ಲಿಪ್ಲಾಕ್ ಅಂದ್ರೆ ಎಲ್ರು ಅನ್ಕೋತಾರೆ ಲಿಪ್ಲಾಕ್ ಅಂದ ತಕ್ಷಣ ಏನೋ ಒಂದು ಬೇರೆ ತರ ಸಿನಿಮಾ ಅಂತ. ಖಂಡಿತ ಆ ತರ ಸಿನಿಮಾ ಅಲ್ಲ ಇದು. ಅಂದ್ರೆ ಮುತ್ತು ಅಂದ್ರೆ ಅದಕ್ಕೆ ಆದಂತ ಒಂದಷ್ಟು ಇದೆ. ತಂದೆ ಕೊಡೋ ಮುತ್ತಿಗಾಗಿರ್ಬೋದು, ತಾಯಿ ಕೊಡೋ ಮುತ್ತಿಗಾಗಿರ್ಬೋದು, ಅದರದೇ ಆದಂತ ವ್ಯಾಲ್ಯೂ, ಮಹತ್ವ ಇದೆ. ಅದೇ ತರ ಈ ಲಿಪ್ಲಾಕ್ ಒಂದು ಮಹತ್ವ ಇರೋದನ್ನ ತೋರ್ಸಕ್ ಕೊಟ್ಟಿದ್ವಿ ನಾವು. ಇದಕ್ಕೆ ಬರೋದು ನೋಡಿದಾಗ ಗೊತ್ತಾಗುತ್ತೆ ಈ ಲಿಪ್ಲಾಕ್ ನ ಮೂವಿನ ಅರ್ಥ ಏನು, ಅದರ ಮಹತ್ವ ಏನು ಅಂತ. ಅದೇ ತರ ಒಂದು ಬ್ಯೂಟಿಫುಲ್ ಆಗಿರುವಂತ ಒಂದು ನೈಜ ಘಟನೆ ಇದು. ಅಂದ್ರೆ ರಿಯಲ್ ಸ್ಟೋರಿನ ತಗೊಂಡು ಮುಂದೆ ಬರ್ತಾ ಇರೋದು ನಾವು. ಒಂದು ತುಂಬಾ ಅದ್ಭುತವಾದ ಪ್ರೀತಿಯಾದ ಸ್ಟೋರಿ, ಒಂದು ಒಳ್ಳೆ ಲವ್ ಸ್ಟೋರಿ, ಒಂದು ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಸಿನಿಮಾ. ಎಲ್ಲ ಫ್ಯಾಮಿಲಿ ಬಂದು ನೋಡ್ಬೋದಂತ ಸಿನಿಮಾ ಇದು. ಖಂಡಿತ ಎಲ್ಲರೂ ನಮ್ಮ ಸಿನಿಮಾಗೆ ಹಾಗೆ ನನ್ನ ತಂಡಕ್ಕೆ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತೀನಿ ಸರ್. ಎನಿ ಕ್ವಶನ್ ಸರ್? ನನ್ನ ಪಾತ್ರ ಅಂದ್ರೆ ಒಂದು ಲೋವರ್ ಮಿಡಲ್ ಕ್ಲಾಸ್ ಅಲ್ಲಿ ಹುಟ್ಟಿದಂತವನು ಒಂದು ಪ್ರೀತಿ ಮಾಡದಂತ, ಅಂದ್ರೆ ಲವ್ ಮಾಡಿದ್ರೆ ಅದನ್ನ ಹೇಗೆಲ್ಲ ಮಾಡ್ಬಹುದು ಅನ್ನೋದಂತ ಒಂದು ಪಾತ್ರ ನಂದು. ಅಂದ್ರೆ ಒಂದು ಒಳ್ಳೆ ಲವ್ ಸ್ಟೋರಿ ಸರ್. ಒಂದು ಮುದ್ದಾದ ಪ್ರೀತಿ. ಆ ಪ್ರೀತಿ ಅಂದ್ರೆ ಒಂದು ಚಿಕ್ಕ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಂತಾಗ ಆ ಪ್ರೀತಿನ ಹೆಂಗೆ ತೋರಿಸ್ಬೋದು ಅಷ್ಟು ನೀಟಾಗಿ ತೋರಿಸ್ತಾ ಇದ್ದಾರೆ. ತುಂಬಾ ಅದ್ಭುತವಾದಂತ ಒಂದು ಸ್ಟೋರಿ, ತುಂಬಾ ಚೆನ್ನಾಗಿದೆ ಸರ್ ಅದು. ಹಾಗೆ ಈ ಸಿನಿಮಾಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಡೈರೆಕ್ಟರ್ ಮುತ್ತು ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ನನ್ನ ಹತ್ರ ಬಂದಾಗ. ಅದಾದ್ಮೇಲೆ ಅದೇ ತರ ಹೇಮಂತ್ ಆಗಿರ್ಬೋದು,
ಒಳ್ಳೆ ಪ್ರೊಡ್ಯೂಸರು. ಇಂಥ ಪ್ರೊಡ್ಯೂಸರ್ ಮತ್ತೆ ಕನ್ನಡ ಇಂಡಸ್ಟ್ರಿ ಸಿಗಲ್ಲ. ಅದಕ್ಕೆ ಖಂಡಿತವಾಗಿ ಇನ್ನೊಂದಷ್ಟು ಸಿನಿಮಾಗಳು ಬರಲಿ ನಿಮ್ಮಿಂದ. ಯಾಕಂದ್ರೆ ಈ ಸಂದರ್ಭದಲ್ಲಿ ಸಿನಿಮಾ ಮಾಡ್ತೀನಿ ಅನ್ನೋದೇ ಹೆಚ್ಚು. ಈಗ ನೀವೇ ನೋಡಿದರೆ ಕನ್ನಡ ಇಂಡಸ್ಟ್ರಿ ಚಿತ್ರರಂಗ ಹೆಂಗೆಲ್ಲ ಇದೆ ಅಂತ, ಅಂತದ್ರಲ್ಲಿ ಒಂದು ಸಿನಿಮಾನ ಮಾಡೋಣ ಅಂತ ಹೇಳ್ಬಿಟ್ಟು ನಮಗೆ ಯಾವುದೇ ರೀತಿ ಕುಂದು ಕೊರತೆಗಳಿಲ್ಲದೆ ಎಲ್ಲದನ್ನು ಕೊರತೆಗೆ ಕೊಟ್ಟು ಸಿನಿಮಾ ಮಾಡೋಣ ಅಂತ ಬಂದಿರೋದಕ್ಕೆ ಗೌರ್ಮೆಂಟ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಅದೇ ತರ ಎಲ್ಲ ನಮ್ಮ ಸಿನಿಮಾದಲ್ಲಿ ನಾಯಕ ನಟಿಯರಿಗೂ ಆಲ್ ದ ಬೆಸ್ಟ್ ಅಂತ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ತ್ರಿವಿಕ್ರಮ್, ನೀವು ಕೇಳಿದ ತರ ನೋಡಿರ್ತೀರಾ, ಜೊತೆಗೆ ಎಲ್ಲ ಹೆಚ್ಚು ದಿನಗಳಲ್ಲಿ ಜೊತೆಗೆ ಎಕ್ಸೆನ್ಸಲ್ ಕ್ರಿಕೆಟ್ ಆಗಿರ್ಬೋದು ಎಲ್ಲ ಆಡ್ತಾ ಇದ್ವಿ. ಒಂದೊಳ್ಳೆ ಸಿನಿಮಾನ ಜೊತೆಗೆ ಮಾಡೋಣ ಅಂತ ಹೇಳ್ಬಿಟ್ಟು ಸೇರಿ ಬರ್ತಾ ಇದೀವಿ. ನಮ್ಮಿಬ್ಬರನ್ನು ಹಂಗೆ ಎಂಟರ್ಟೈನ್ ಮಾಡಿ ಹಾಗೆ ಒಂದು ಪ್ರೋತ್ಸಾಹ ನೀಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಸಂಜಯ್ ಅಂತ ನನ್ನ ಕ್ಲೋಸ್ ಫ್ರೆಂಡ್ ಇದ್ರಲ್ಲಿ ನೆಗೆಟಿವ್ ಪಾತ್ರ ಮಾಡ್ತಾ ಇದ್ದಾರೆ. ಹಾಗೆ ಕಾರ್ತಿಕ್ ಅಂತ ಅವರು ಸಹ ಇದ್ರಲ್ಲಿ ಒಂದು ಒಳ್ಳೆ ನೆಗೆಟಿವ್ ಪಾತ್ರನ ಮಾಡ್ತಾ ಇದ್ದಾರೆ. ಸರ್ ಆಲ್ ದಿ ಬೆಸ್ಟ್ ಸರ್. ಹಾಗೆ ನಮ್ಮ ಟೀಮಿಗೆ ಬಂದಿದ್ದಕ್ಕೆ ಥ್ಯಾಂಕ್ಸ್ ಸರ್ ನಿಮ್ಗೆ. ಅದೇ ತರ ಲೋಕಿ ಸರ್ ಆಗಿರ್ಬೋದು ಸರ್, ನಿಮ್ಮ ಮ್ಯೂಸಿಕ್ ಇಂದ ನಮ್ಗೆ ತುಂಬಾನೇ ಸ್ಟ್ರೆಂತ್ ಚೆನ್ನಾಗಿ ಸಿಕ್ಕಿದೆ ನಮ್ಮ ಸಿನಿಮಾಗೆ. ಆಲ್ ದ ಬೆಸ್ಟ್ ಸರ್ ಅಂಡ್ ಥ್ಯಾಂಕ್ ಯು ಸರ್ ನಿಮ್ಗೆ. ಹಾಗೆ ಎಲ್ಲಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮತ್ತೆ ನಮ್ಮ ಇನ್ನೂ ಒಂದಷ್ಟು ಸ್ಟ್ರೆಂತ್ ಅಂತ ಹೇಳಿದ್ರೆ ಕೀರ್ತಿ ಸರ್. ಬಿಕಾಸ್ ಅವ್ರು ಇರೋದು ನಮ್ಗೊಂದು ದೊಡ್ಡ ಸ್ಟ್ರೆಂತ್. ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್. ಕೀರ್ತಿ ಸರ್ ನಾವು ಕರೆದ ತಕ್ಷಣ ನೀವು ಬಂದಿದ್ದಕ್ಕೆ ಖಂಡಿತ ಹೇಳಿ ಸರ್. ಜಗ್ಗಪ್ಪ ಅವರು ಈ ಸಿನಿಮಾದ ಒಂದು ಕಾಮಿಡಿ ಸರ್. ಬನ್ನಿ ಮೇಲ್ಗಡೆ. ಖಂಡಿತ ಜಗ್ಗಪ್ಪ ಅವರು ಸಹ ಈ ಸಿನಿಮಾದಲ್ಲಿ ಒಂದು ಕಾಮಿಡಿ ಪಾತ್ರನ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ಆಲ್ ದಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ಕಮಿಂಗ್ ಮೈ ಟೀಮ್ ಸರ್. ಥ್ಯಾಂಕ್ ಯು ಸರ್. ಹಾಗೆ ಅದೇ ತರ ಸರ್ ಎಲ್ಲಾ ಮಾಧ್ಯಮ ಮಿತ್ರರಿಗೂ ಖಂಡಿತ ನಿಮ್ ಸಪೋರ್ಟ್ ನಮ್ಗೆ ತುಂಬಾ ಬೇಕು. ಖಂಡಿತವಾಗ್ಲೂ ಒಂದು ಒಳ್ಳೆ ಸಿನಿಮಾನ ತಗೊಂಡ್ ಬರ್ತಾ ಇದೀವಿ. ಹಾಗೆ ಒಂದು ಹೊಸ ತಂಡನ ಬರ್ತಾ ಇದೀವಿ. ತಂಡ ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡ್ಬೇಕು ಅಂದ್ರೆ ನಿಮ್ಮ ಪ್ರೋತ್ಸಾಹ ತುಂಬಾ ಮುಖ್ಯ ನಮಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತ್ರಿವಿಕ್ರಮ್ ಅಂತ. ನಂದು ಬ್ಯಾಡ್ ಮ್ಯಾನೇಜ್ ಅಲ್ಲಿ ವಿಲನ್ ಆಗಿ ಮಾಡಿದ್ಮೇಲೆ ನೆಕ್ಸ್ಟ್ ನನ್ನ ಸಿನಿಮಾ ಲಿಪ್ಲಾಕ್ ಅಂತ ಮಾಡ್ತಾ ಇರೋದು. ಎಸ್ಪೆಷಲಿ ಈ ಸಿನಿಮಾಗೆ ಈಗ ನನ್ನ ಕ್ಯಾರೆಕ್ಟರ್ ಹೆಂಗ್ ಮಾಡ್ತಾನೆ ಅದಕ್ಕೆ ತುಂಬಾ ದೊಡ್ಡ ಕ್ಯಾರೆಕ್ಟರ್ಗಳ ಹತ್ರ ಎಲ್ಲ ಹೋಗಿದೆ ಈ ಕ್ಯಾರೆಕ್ಟರ್. ಸೊ ಅದಾದ್ಮೇಲೆ ಯಾರು ಸೂಟ್ ಆಗಲ್ಲ ಈ ಪಾತ್ರಕ್ಕೆ ಇನ್ನೊಂದೇನೋ ವೇಟೇಜ್ ಬೇಕು ಅಂತಂದಾಗ ಸೊ ಕರಣ್ ಕನ್ನಡ ಅಂದ್ರೆ ಕನ್ನಡ ಅಣ್ಣನ್ ಸಮಾನ. ಸೊ ಈ ಸಿನಿಮಾ ಇದೆಲ್ಲ ಜೊತೆಯಾಗಿ ಮಾಡ್ತಾ ಇದೀವಿ. ಸೊ ನಮ್ಮ ಡೈರೆಕ್ಟರ್ ಮುಖರಾಜ್ ಸರ್ ಆಗಿರ್ಬೋದು ಕಥೆ ಬಂದು ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ತುಂಬಾ ಚೆನ್ನಾಗಿತ್ತು. ಇವ್ರು ಹೇಳ್ದಂಗೆ ಹೊಸ ತಂಡ ಅಂತ ಹೇಳ್ತಾರೆ. ಯಾರಿಗೂ ಹೊಸಬ್ರಲ್ಲ, ಎಲ್ಲ ತುಂಬಾ ವರ್ಷಗಳಿಂದ ಕೆಲಸ ಮಾಡಿದ್ರು ಅಂತಾರೆ. ತುಂಬಾ ಅಂದ್ರೆ ಟಿವಿ ಆಗಿರ್ಬೋದು ಸಿನಿಮಾಗಳಲ್ಲಾಗಿರ್ಬೋದು ಎಲ್ಲರೂ ತುಂಬಾ ವರ್ಕ್ ಮಾಡಿರೋ ಅಂತವ್ರು. ಸೊ ಇದೊಂದು ಎಕ್ಸ್ಪೀರಿಯನ್ಸ್ ಟೀಮ್ ಇಟ್ಕೊಂಡು ಒಂದು ಹೊಸ ಕಥೆನ ಅಂದ್ರೆ ಬೇರೆ ರೀತಿ ಎಕ್ಸ್ಪ್ಲೈನ್ ಮಾಡಕ್ ಬರ್ತಾರ ಅಂತ ಮುತ್ತುರಾಜ್ ಸರ್ಗೆ ಅಂಡ್ ಇದ್ರಲ್ಲಿ ಅವಕಾಶ ಕೊಟ್ಟರೆ ಅಂತ ಮುತ್ತುರಾಜ್ ಸರ್ಗೆ ಅಂಡ್ ಹೇಮಂತ್ ಆಸ್ ಕರಣ್ ಅವ್ರು ಹೇಳಿದಾಗ ಈ ಟೈಮಲ್ಲಿ ಅಂದ್ರೆ ಸಿನಿಮಾಗಳು ಮಾಡಕ್ ಆಗ್ತಾ ಇಲ್ಲ, ಯಾರು ಹೊಸಬ್ರು ತರಕ್ ಆಗ್ತಾ ಇಲ್ಲ ಅನ್ನೋ ಟೈಮಲ್ಲಿ ಹೇಮಂತ್ ಈ ತರ ಒಂದು ಎಫರ್ಟ್ ಹಾಕಿ ಸೊ ಅಂದ್ರೆ ಈ ತರದ ಒಂದು ಬಜೆಟ್ ಸಿನಿಮಾ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಅಂಡ್ ಆಲ್ ದಿ ಬೆಸ್ಟ್. ಅಂಡ್ ಸಿನಿಮಾ ತುಂಬಾ ಚೆನ್ನಾಗಾಗ್ಲಿ. ಅಂಡ್ ಎಲ್ಲರೂ ಆರ್ಟಿಸ್ಟ್ಗಳು ಎಲ್ಲರೂ ಎಕ್ಸ್ಪೀರಿಯನ್ಸ್ ಇದಾರೆ. ಸೊ ಅವ್ರ ಕತೆಗೆ ಎಲ್ಲ ಸೂಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ತೆ. ಏನ್ ಹೇಳಕ್ಕೂ ಬಾಯಿ ಬರ್ತಾ ಇಲ್ಲ, ಸ್ವಲ್ಪ ಗಾಬರಿ ಬರೋ ಟೆನ್ಷನ್. ಒಬ್ರು ಮುಖ್ಯ ವ್ಯಕ್ತಿನ ನೆನಪು ಮಾಡ್ಕೊಳ್ಳೋ ದಿನ ಇವತ್ತು. ಅವ್ರು ಇವತ್ತು ಬರೋಕ್ಕಾಗಿಲ್ಲ, ಬಂದಿಲ್ಲ. ನನ್ನ ತಂದೆ ತಾಯಿ ಸಮಾನರಾದಂಥವ್ರು, ಅವ್ರನ್ನ ಮಿಸ್ ಮಾಡ್ಕೊತಾ ಇದೀನಿ. ಹರಿ ಸರ್ ಅಂತ ಸರ್ ನನ್ನನ್ನು ಮಾಡಿ ನೋಡೇ ಬಿಟ್ಟಿದ್ದಾರೆ ಸರ್. ಏನಾದ್ರೂ ಮಾಡಿ ನಾನು ಗೆದ್ದಾಗ ಹೇಳ್ತೀನಿ ಇದ್ರಲ್ಲಿ. ದೇವ್ರು ನಂಬ್ಕೊಂಡು ಇವತ್ತು ಎಲ್ಲೇ ಹೋದ್ರು ಒಂದು ಒಳ್ಳೆ ದಾರಿಲಿ ಸಕ್ಸಸ್ ಸಿಗ್ತಿದೆ. ನೀವು ಇವತ್ತು ಬಂದಿಲ್ಲ, ಬೇಜಾರಾಗಿದೆ. ಮಿಸ್ ಮಾಡ್ಕೊತೀನಿ ಸರ್ ತುಂಬಾ. ಇಷ್ಟೆಲ್ಲ ಹೊಗ್ತಿದ್ದಾರೆ, ತುಂಬಾ ಖುಷಿ ಆಗ್ತದೆ ನನಗೆ. ಬಟ್ ಏನು ಇದ್ದಾಗ ಜೀವ ಇದ್ದಾಗ ಕರ್ಕೊಂಡ್ ಬಂದು ಊಟ ಹಾಕಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವರು.
ಅವ್ರು ಇವತ್ತು ಬಂದಿಲ್ಲ, ಬೇಜಾರಾಗ್ತದೆ. ಇದು ಸಿನಿಮಾ ಅಲ್ಲ ಸರ್, ಕನಸು. ಇಲ್ಲಿ ಕೆಲಸ ಮಾಡ್ತಿರೋ ಪ್ರತಿಯೊಬ್ರು ತುಂಬಾ ಶ್ರಮ ಪಡ್ತಿರೋರು. ಇಲ್ಲಿ ಹಸುವಿಂದ ಇರೋರು ಮಾತ್ರ ಕೆಲಸ ಮಾಡ್ತಿದ್ದಾರೆ ಸರ್. ಇಲ್ಲಿ ನಮಗೆ ಗೊತ್ತಿದ್ದ ವಿಷಯಗಳನ್ನ ತಗೊಬಂದು ಕೊಟ್ಟು ಇವತ್ತು ಎಲ್ಲ ಸೇರ್ಕೊಂಡು ಇಷ್ಟು ದೊಡ್ಡ ಸ್ಥಾನದಲ್ಲಿ ನಿಲ್ಸರ್ಬೇಕು ನನ್ನ ಅನಹ ದೇವರೊಬ್ನೇ ಸರ್. ಅದು ಸಿನಿಮಾ ಚೆನ್ನಾಗಾದ್ರೆ ಸಾಕು ನಮಗೆ, ಅಷ್ಟೇ, ಬೇರೆ ಏನಿಲ್ಲ. ಇದೇ ತರ ಟೆಕ್ನಿಷಿಯನ್ಗಳು ಅವ್ರವ್ರ ಕೆಲಸ ಮಾಡ್ಕೊಟ್ಟು ಇದೇ ತರ ಸಪೋರ್ಟ್ ಮಾಡ್ಕೊಟ್ಟು ಯಾವುದೇ ಕಾರ್ಯಕ್ರಮಗಳಿಗೆ ಏನೇ ತೊಂದರೆ ಆಗ್ದಂಗೆ ಮಾಡ್ಕೊಟ್ರೆ ಅದು ರಿಸಲ್ಟ್ ಭಗವಂತ ಕೊಟ್ಟೆ ಕೊಡ್ತಾನೆ. ಇದಕ್ಕೆ ನಮ್ಮಂತವ್ರೆ ಸಾಕ್ಷಿ. ಸಿನಿಮಾ ಯಾರು ಮಾಡಿದ್ರೆ ಟೈಮಲ್ಲಿ ಮಾಡ್ತೀವಿ ಸರ್, ಯಾಕಂದ್ರೆ ಸಿನಿಮಾ ಬಂದಿರೋ ನಂಬಿಕೆಗೋಸ್ಕರ ಸಿನಿಮಾ ಮಾಡ್ತಾ ಇದೀವಿ. ಯಾವತ್ತಾರ ಒಂದು ಬಡವ್ರ ಮಕ್ಳು ಬೆಳಿಬೇಕು, ಅದಾಗ್ಬೇಕು ಇದಾಗ್ಬೇಕು ಅಂತೆಲ್ಲ ಹೇಳ್ತಿರೋದಲ್ಲ ಸರ್, ಬೆಳಿಗ್ ತೋರಿಸ್ತೀವಿ. ನಮ್ಮಂತ 4 ಜನಕ್ಕೆ ಅವಕಾಶ ಕೊಡ್ತೀವಿ ಸರ್. ಇದರಿಂದ 4 ಜನ ಬೆಳೆಸ್ತೀವಿ ಸರ್. ಹೌದು ಸರ್. ಎಲ್ರಿಗೂ ನಮಸ್ಕಾರ. ನಾನು ದೀಪಾ ಜಗದೀಶ್. ಈ ಟೀಮಲ್ಲಿ ನಾನು ಒಂದು ಹೀರೋಯಿನ್ ಆಗಿ ಮಾಡ್ತಿದ್ದೀನಿ ಅನ್ನೋ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಫಾರ್ ದ ಅಪರ್ಚುನಿಟಿ ಮುತ್ತು ಸರ್ ಆ್ಯಂಡ್ ಹೇಮಂತ್ ಸರ್. ನನ್ನ ಪಾತ್ರ ನಂಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಗಿದ್ದ ಪಾತ್ರ ಇದು. ನನ್ನ ಗಂಡನ ಯಾವ ರೀತಿ ಪ್ರೀತಿಸಬಹುದು ಅನ್ನೋದನ್ನ ಇದರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಸೊ ನಿಮಗೂ ಎಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ. ಸೊ ಈ ಹೊಸ ಟೀಮ್ಗೆ ನಿಮ್ಗೆ ಎಲ್ಲರೂ ಸಪೋರ್ಟ್ ಇರಲಿ, ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ಇರಲಿ ಅಂತ ತಿಳ್ಕೊತೀನಿ. ಸೊ ನಾನು ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಸೃಷ್ಟಿ ಲೋಕೇಶ್. ಫಸ್ಟ್ ಆಫ್ ಆಲ್ ನಾನು ಮುತ್ತು ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಅವ್ರು ನನ್ನ ಕಾಸ್ಟ್ ಮಾಡಿರೋದಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಂದು ಇಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟು ಡಾಕ್ಟರ್ ಕ್ಯಾರೆಕ್ಟರ್ನ ಪ್ಲೇ ಮಾಡಕ್ಕೆ ಕೊಟ್ಟಿದ್ದಾರೆ. ಆ್ಯಂಡ್ ಹೋಲ್ ಟೀಮ್ಗೆ ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಸಪೋರ್ಟ್. ಥ್ಯಾಂಕ್ ಯು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಕುಸುಮ. ಸೊ ಥ್ಯಾಂಕ್ ಯು ಮುತ್ತು ಸರ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನನ್ನ ಕ್ಯಾರೆಕ್ಟರ್ ಬಂದು ಲೈಕ್ ಒಂದು ಕ್ಯೂಟ್ ಕಪಲ್ಸ್ ಹೇಗಿರ್ತಾರೆ, ಲೈಕ್ ಕಪಲ್ಸ್ ಈಗೂ ಕೂಡ ಇರ್ತಾರ ಅನ್ನೋದು ನನ್ನ ಕ್ಯಾರೆಕ್ಟರ್. ಸೊ ಡೆಫಿನೆಟ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿಹಾರಿಕಾ ಶೇಖರ್. ಫಸ್ಟ್ ಥಿಂಗ್ ಮುತ್ತುರಾಜ್ ಸರ್ ಹಾಗೂ ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶ ಕೊಟ್ಟಿದ್ದಕ್ಕೆ. ಇದು ನನ್ನ ಮೊದಲನೇ ಸಿನಿಮಾ. ನೀವೆಲ್ಲರೂ ಬಂದಿರೋದು ತುಂಬ ಖುಷಿ ಆಗ್ತಾ ಇದೆ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಮೊದಲಿಗೆ ಮುತ್ತುರಾಜ್ ಸರ್ಗೆ ತುಂಬ ಥ್ಯಾಂಕ್ಸ್. ಇದು ಅವ್ರ ಜೊತೆ ನನ್ನ 2ನೇ ಸಿನಿಮಾ. ಸೊ ಲಿಪ್ ಲಾಕ್ ಒಂದು ಲವ್ ಸ್ಟೋರಿ. ಸ್ಕ್ರೀನ್ ಪ್ಲೇ ಕತೆ ತುಂಬ ಅದ್ಭುತವಾಗಿ ಬಂದಿದೆ. ಅದನ್ನು ಮೇಕಿಂಗಲ್ಲಿ ಅಷ್ಟೇ ಅದ್ಭುತವಾಗಿ ಸೆರೆ ಹಿಡಿಯುವಂಥ ಕೆಲಸಗಳು ನಡೀತಾ ಇದೆ. ಆದಷ್ಟು ಬೇಗ ನಿಮ್ಮ ಮುಂದೆ ಬರುತ್ತೆ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಆ್ಯಂಡ್ ಕರಣ್ ಸರ್, ಹೇಮಂತ್ ಸರ್ ಆ್ಯಂಡ್ ತ್ರಿವಿಕ್ರಮ್ ಸರ್ ಜೊತೆ ಇದು 2ನೇ ಸಿನಿಮಾ. ಆಲ್ ದಿ ಬೆಸ್ಟ್ ಫಾರ್ ಕರಣ್ ಸರ್ ಆ್ಯಂಡ್ ಹೇಮಂತ್ ಸರ್. ತುಂಬ ಥ್ಯಾಂಕ್ಸ್. ಒಂದು ಪ್ರೊಡಕ್ಷನ್ ಮಾಡೋದು ಎಷ್ಟು ಕಷ್ಟ ಗೊತ್ತು, ಮಾಡ್ತಾ ಇದ್ದೀರಾ. ಆಲ್ ದಿ ಬೆಸ್ಟ್. ಆ್ಯಂಡ್ ಸಂಜಯ್ ಸರ್ ಮತ್ತು ಜಗಪ್ಪ ಇವರೆಲ್ಲ ನಾವು ಸುಮಾರು ವರ್ಷದಿಂದ ತುಂಬ ಸಿನಿಮಾಗಳ ಜೊತೆಲಿ ಕೆಲಸ ಮಾಡಿದ್ದೀವಿ. ಸೊ ಇವರೆಲ್ಲ ಇರೋದು ನನಗೆ ಇನ್ನೊಂದು ಖುಷಿ. ಆ್ಯಂಡ್ ಆನಂದ್ ಅವರು ನನ್ನ ಹೋದ ಸಿನಿಮಾದಲ್ಲಿ ಕಾಮಿಡಿ ಕ್ಯಾರೆಕ್ಟರ್ ಮಾಡಿದ್ರು. ಅವರು ಒಂದು ಒಳ್ಳೆ ಅದ್ಭುತ ಕಲಾವಿದ ನಮ್ಮ ಇಂಡಸ್ಟ್ರಿಗೆ. ಸೊ ಆಲ್ ಟೀಮ್ಗೆ ವಿಶ್ ಆಲ್ ದಿ ಸಕ್ಸಸ್. ಎಲ್ಲ ಚೆನ್ನಾಗಿ ಕೆಲಸ ಮಾಡೋಣ, ಚೆನ್ನಾಗಿ ಒಂದೊಳ್ಳೆ ಸಿನಿಮಾ ಔಟ್ಪುಟ್ ಬರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲೋಕು ತವಸ್ಯ ಅಂತ. ನಾನು ಸಕ್ರಿಯವಾಗಿ ಸಂಗೀತ ನಿರ್ದೇಶನ ಮಾಡ್ತಾ ಇದ್ದೀನಿ. ಈ ಟೀಮು ತುಂಬ ಸ್ಪೆಷಲ್ಲು. ಅದು ನಮ್ಮ ಡೈರೆಕ್ಟರ್ ಸರ್ ಮುತ್ತು ಸರ್ ತುಂಬ ಸ್ಪೆಷಲ್ಲು. ತುಂಬ ಮ್ಯೂಸಿಕ್ಗೆ ತುಂಬ ಲವ್ ಮಾಡುವಂಥ ಒಬ್ಬ ಪರ್ಸನ್ನು. ಮ್ಯೂಸಿಕಲ್ಲಿ ನೀವು ಏನಾದರೂ ಕೇಳಿ ಮಾಡೋಣ ಅಷ್ಟು ಸಪೋರ್ಟಿವ್ ಅಂತ ಒಬ್ಬ ಡೈರೆಕ್ಟರ್ ಸಿಕ್ಕರೆ ನಮಗೆ ಮ್ಯೂಸಿಕಲ್ಲಿ ಏನು ಬೇಕಾದ್ರೂ ನಾವು ಮಾಡ್ಬೋದು. ಸ್ಪೆಷಲಿ ಇದು ಮ್ಯೂಸಿಕಲ್ ಸಿನಿಮಾನೇ, ಮ್ಯೂಸಿಕಲ್ ಲವ್ ಸ್ಟೋರಿ. ಫಸ್ಟ್ನಿ ಸ್ಟೋರಿ ತುಂಬಾ ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿದೆ. ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಕನ್ನಡ ಇಂಡಸ್ಟ್ರಿಗೆ ಸಿಗುತ್ತೆ. ನಮಗೆ ಇಂಗ್ಲೆಂಡ್ಗೆ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಅಪ್ಗ್ರೇಡೆಡ್. ಆಕ್ಚುಲಿ ಎಲ್ಲ ವಿಷಯದಲ್ಲೂ ಅಪ್ಗ್ರೇಡ್ ಆಗಿದ್ದೀವಿ. ಕಾಸ್ಟಿಂಗ್ ತುಂಬಾ ಚೆನ್ನಾಗಿದೆ. ಆಮೇಲೆ ಇಂಗ್ಲೆಂಡ್ ಎಲ್ಲ ಪಾಸಿಟಿವ್ ವೈಬ್ಸ್ ಇಲ್ಲಿ ಪಾಸ್ ಆಗಿದೆ. ಎಸ್ಪೆಷಲಿ ನಮ್ಮ ಕ್ಯಾಮ್ರಾಮನ್ ಸರ್ ಇದನ್ನ ಸಚ್ ಅ ಗುಡ್ ಜಾಬ್ ಇಂಗ್ಲೆಂಡ್ ಅಲ್ಲಿ. ಅಂಡ್ ಎಲ್ಲ ಕಾಸ್ಟ್ಗೂ ತುಂಬಾ ಆಲ್ ದಿ ಬೆಸ್ಟ್. ಹೇಮಂತ್ ಸ್ಪೆಷಲಿ
ಹೆಣ್ಮನ್ ಟೀಮ್ ಅಲ್ಲಿ ನಾವು ಮ್ಯೂಸಿಕ್ ಜೊತೆ ಕೂತ್ಕೊಂಡು ಕೆಲಸ ಮಾಡಿದ್ದೆ. ಇವಾಗ ಪಾರ್ಟ್ ಆಫ್ ದ ಮೂವಿ ಒಂದು ಕ್ರೇಜ್ ಇತ್ತು, ಮ್ಯೂಸಿಕ್ ಬರ್ಬೇಕಾದ್ರೆ ಸಾರು ಅನ್ನೋ ತರ ಇತ್ತು. ಸೊ ಟೋಲ್ ಸಿನಿಮಾ ಸ್ಟಾರ್ಟ್ ಆದಾಗ್ಲಿ ಸರ್ ಮತ್ತೆ ಬರ್ತೀವಿ, ಮತ್ತೆ ಕೂತ್ಕೋತೀವಿ, ಮತ್ತೆ ಒಂದು ಹಬ್ಬ ಮಾಡೋಣ ಅಂತ. ಆಲ್ ದಿ ಬೆಸ್ಟ್ ಫಾರ್ ದ ಹೋಲ್ ಟೀಮ್. ಕಾಸ್ಟಿಂಗ್ ತುಂಬಾ ಚೆನ್ನಾಗಿದೆ, ಹೀರೋಯಿನ್ಸ್ ಎವ್ರಿಬಡಿ ಆರ್ ಸೋ ಗುಡ್. ಆಲ್ ದಿ ಬೆಸ್ಟ್. ಸಪೋರ್ಟ್ ಮಾಡಿ, ತುಂಬಾ ಬ್ಯೂಟಿಫುಲ್ ಲವ್ ಸ್ಟೋರಿ ಬರ್ತಾ ಇದೆ ಫಸ್ಟ್. ನನ್ನ ಹೆಸರು ಸಂಜಯ್ ಅಂತ, ನನ್ನ ಹೆಸರು ಜಗಪ್ಪ ಅಂತ. ಆಕ್ಚುಲಿ ಕರಣ್ ನನಗೆ ತುಂಬಾ ವರ್ಷಗಳಿಂದ ಪರಿಚಯ ಇದ್ರು. ಒಂದು ಸಿನಿಮಾ ಮಾಡೋಣ, ಒಳ್ಳೆ ಸಿನಿಮಾ ಮಾಡೋಣ ಅಂತ ತುಂಬಾ ದಿನದಿಂದ ಹೇಳ್ತಾ ಇದ್ದ. ಅದೇ ತರ ಒಂದು ಅವಕಾಶ ಸಿಕ್ಕಿದೆ. ಫಸ್ಟ್ ಬೆಂಚರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹೇಳಿದಾರೆ. ಲಾಸ್ಟ್ ಬೆಂಚರ್ಸ್ ರೋಲ್ ಏನು ಅಂತ ನಿಮ್ಗೆ ಗೊತ್ತಿರುತ್ತೆ ಆಬ್ವಿಯಸ್ಲಿ. ಅದೇ ಹೇಳ್ಬೋಲ್ಲ, ಕಾಮಿಡಿ ಮತ್ತೆ ಅವರು ವಿಲನ್ ರೋಲ್ ಮಾಡ್ತಾ ಇದಾರೆ. ಬಹಳ ಚೆನ್ನಾಗಿದೆ. ತುಂಬಾ ದಿನಗಳಿಂದ ಕಥೆಗಳನ್ನು ನೋಡ್ಕೊಂಡು ನಿಮ್ಮನ್ನ ಹೀರೋ ಇಂಟ್ರಾಕ್ಟ್ ಇದೆ, ನಮ್ಗೆ ಅದೊಂದು ಖುಷಿ. ಅದೇ ನಿಮ್ಮ ಪ್ರೀತಿರಮಣನ ನಮ್ಗೆ ಹಳೆ ಪರಿಚಯ. ನೀವು ಟಿವಿ ಇದ್ದಾಗ ನೋಡ್ತಾ ಬಂದಿತ್ತು ನಾನು. ಇವ್ರೆಲ್ಲರನ್ನೂ ನಾನು ಟಿವಿ ನೋಡಿದ್ದು. ಇವಾಗ ನಾವು ಚಿಕ್ಕ ವಯಸ್ಸಿಂದ ಟಿವಿ ನೋಡ್ಕೊಂಡ್ ಬಂದಿದ್ದೀನಿ. ಬಹಳ ಖುಷಿ ಆಗ್ತದೆ. ಇವತ್ತು ಇವ್ರ ಜೊತೆ ನಾವು ಹಿಂದೆ ಕೂತ್ಕೊಂಡು ಆಕ್ಟ್ ಮಾಡ್ತೇವೆ. ನಮ್ಗೆ ಅದೊಂದು ಬಹಳ ಖುಷಿ. ಏನಪ್ಪ ಸಂತೋಷ ಅಂತಂದ್ರೆ ಒಂದು ಒಳ್ಳೆ ಲವ್ ಸ್ಟೋರಿ ಮಾಡ್ತಾ ಇದ್ರು ಸರ್ನ. ನಾನಂತೂ ತುಂಬಾ ಹಳೆ ಪರಿಚಯ ಸರ್. ನಮ್ಮ ಅಪ್ಪ ಅವ್ರ ಜೊತೆ ಒಂದ್ಸಲಿ ಮಾತಾಡಿದ್ ನೆನಪು ಇವ್ರಿಗೆ. ಅಷ್ಟು ಕ್ಲೋಸ್ ಇತ್ತು. ಚೆನ್ನಾಗಿದೆ ಲವ್ ಸ್ಟೋರಿ. ಎಲ್ಲರೂ ಸಪೋರ್ಟ್ ಮಾಡಿ. ನಮ್ಮ ಓಲ್ಡ್ ಟೀಮ್ಗೆ ಎಲ್ಲರೂ ಹೊಸ ಪ್ರಯತ್ನ ಪಡ್ತಾ ಇದ್ದಾರೆ. ಎಲ್ಲರೂ ಬೆಳಬೇಕಾದ್ರೆ ಈ ಸಿನಿಮಾ ಗೆದ್ದು ಎಲ್ಲರಿಗೂ ಒಳ್ಳೆ ಹೆಸರಾಗಬೇಕು. ನಮ್ಮ ಹೊಸ ಪ್ರೊಡ್ಯೂಸರ್ ಸರ್ ಭಾವುಕರಾದ್ರು. ಸರ್ ಜೀವನದಲ್ಲಿ ಯಾವತ್ತೂ ನಗ್ನಗ್ತಾ ಇರ್ಬೇಕು, ನಮ್ಮ ಫ್ಯಾಮಿಲಿ ಸ್ಕಿಪ್ ನೋಡಿ. ಥ್ಯಾಂಕ್ ಯು ಸೊ ಮಚ್. ಆಬ್ವಿಯಸ್ಲಿ ನಾನು ಹೇಳ್ದಂಗೆ ಲಾಸ್ಟ್ ಬೆಂಚರ್ಸ್ ಟೀಕೆ ಮಾಡೋದು ಮತ್ತೆ ಚೇಷ್ಟೆ ಮಾಡೋದ್ರಲ್ಲಿ ವ್ಯತ್ಯಯ ಇರ್ತೀವಿ. ಅದೇ ತರ ಇಬ್ರು ಒಂದೊಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀವಿ. ನಮ್ಮ ಟೀಮಿಗೆ ಮತ್ತೆ ಈ ಹೊಸ ಪ್ರಯತ್ನಕ್ಕೆ ನಿಮ್ ಸಪೋರ್ಟ್ ಇರ್ಲಿ, ನಿಮ್ಮ ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಕಳೆದ ಏನು ಈ ಪ್ರೆಸ್ ಮೀಟ್ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇಂಡಸ್ಟ್ರಿ ಎಂಟ್ರಾದಾಗ ಮೊದಲನೇ ಸಿನಿಮಾ ಮಾಡ್ಬೇಕಾದ್ರೆ ಕಂಟೆಂಟ್ ಇಂಪಾರ್ಟೆಂಟ್, ಒಳ್ಳೆ ಕಂಟೆಂಟ್ ಇರಬೇಕು ಅಂತ ಅನ್ಕೊಂಡ್ ಕಥೆ ಮಾಡ್ತಿದ್ದೆ. ಬಟ್ ಒಂದು ಸಿನಿಮಾ ಇನ್ನೂ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು, ಕಂಟೆಂಟ್ ಜೊತೆ ಕಮರ್ಷಿಯಲ್ ಇರಬೇಕು ಅಂತ. ದಿಸ್ ಇಸ್ ಅ ನೆಕ್ಸ್ಟ್ ಲೆವೆಲ್ ಕಮರ್ಷಿಯಲ್. ನಾನು ಆಕ್ಚುಲಿ ಎಸ್ಆರ್ಎಂ ಸರ್ಗೆ ವೈಟ್ಲಾಗ ಇದ್ದಂಗೆ ಅವ್ರನ್ನ ದೂರದಿಂದ ನೋಡಿ ಇನ್ಸ್ಪೈರ್ ಆದೇನು. ಎಸ್ಆರ್ಎಂ ಸರ್ ಪಕ್ಕ ಬರ್ತಾನೆ. ಅವ್ರೊಬ್ಬ ಅನ್ಸುತ್ತೆ ಇಂಡಸ್ಟ್ರಿಯಲ್ಲಿ ಡೇಟ್ ಅನೌನ್ಸ್ ಮಾಡಿ ರಿಲೀಸ್ ಮಾಡ್ತಿದ್ರು ಅಂತ. ಹಂಗೆ ನಾವು ಈ ಮಿಕ್ಲಾಕ್ ಸಿನಿಮಾನ ವ್ಯಾಲೆಂಟೈನ್ಸ್ ಡೇಗೆ ಫೆಬ್ರವರಿ 14th ಟೆಲಿಕಾಸ್ಟ್ ಡೇ ಕಷ್ಟವಿದ್ದು ರಿಲೀಸ್ ಮಾಡ್ಬೇಕು ಅನ್ಕೊಂಡಿದ್ದೀವಿ. ಖಂಡಿತ ಮಾಡ್ತೀವಿ. ಇದೇ ತರ ನೀವು ದಯವಿಟ್ಟು ಸಪೋರ್ಟ್ ಮಾಡಿ, ಇನ್ನು ಹೆಚ್ಚಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಇನ್ನು ಕರಿಬಸವ ಅಂತ ಅವರು ಸಹ ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದಾರೆ. ನೀವು ಗಿಚ್ಚಿಗಿರಿನಲ್ಲಿ ನೋಡಿರ್ತೀರಾ. ಹಾಗೆ ಕನ್ನಡ ಕೋಗಿಲೆಂದು ರನ್ನರ್ ಅಪ್ ಆಗಿದ್ದಾರೆ. ಅವರು ಸಹ ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡ್ತಿದ್ದಾರೆ. ಕಾರಣಾಂತರದಿಂದ ಬರಕ್ಕಾಗಿಲ್ಲ. ಅವ್ರಿಗೂ ಸಹ ಈ ಟೀಮ್ಗೆ ಆಲ್ ದಿ ಬೆಸ್ಟ್ ಅಂತ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಇಷ್ಟು ದಿನ ನಮ್ಮನ್ನು ಯಾವ ತರ ನೋಡಿದ್ರು, ಇನ್ನು ಮುಂದೆ ಒಂದು ನೆಗೆಟಿವ್ ಪಾತ್ರಗಳಲ್ಲಿ ನಾನು ನೋಡಿದ್ರು, ಪಾಸಿಟಿವ್ ಪಾತ್ರದಲ್ಲಿ ಬರ್ತಾ ಇದೀನಿ. ಖಂಡಿತ ಎಲ್ಲರೂ ಸಪೋರ್ಟ್ ಮಾಡಬೇಕು. ಎಲ್ಲ ನಮ್ಮ ಕರ್ನಾಟಕ ಜನತೆ, ನಮ್ಮ ಕನ್ನಡ ಜನತೆ ನಮ್ಮ ಟೀಮ್ ಸಪೋರ್ಟ್ ಮಾಡ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸರ್.